ಜಾತಿ ಧರ್ಮಗಳ ನಡುವೆ ಏನ್ ಬಿಕ್ಕಟ್ಟು ಇದು ಮಾಡಿದ್ದಾರೆ, ಇದರ ಸಾಮರಸ್ಯ ಸಾರುವಂತದ್ದು ಮೊದಲಾಗಬೇಕು. ಎಲ್ಲವೂ ಒಗ್ಗಟ್ಟಾಗಿ ಏಕತೆಯಿಂದ ಸಾಗುವ ಒಂದು ಸಮಾಜೋತ್ಸವವೇ ಸರ್ವ ಸಮಾಜೋತ್ಸವ. ನಾವೆಲ್ಲರೂ ಒಂದು ಅನ್ನೋದು ನಮಗೆ ಮರ್ತೋಗಿದೆ. ಇವತ್ತು ಒಂದು ರೀತಿಯ ದ್ವೇಷ ಭಾವನೆಗಳನ್ನು ಹರಡುವಂತ ವಿಚಾರಗಳನ್ನೇ ಕಾಣ್ತೇವೆ ಬಿಟ್ರೆ ಈ ಪರಿಸರದ ಅಭಿವೃದ್ಧಿಗೋಸ್ಕರ ಯಾವ ಚಿಂತನೆ ನಡೆಯುತ್ತಿಲ್ಲ. ಒಂದು ಬಣ್ಣಕ್ಕೆ ಗಾಯ ಆದ್ರೂ ಕೂಡ ಅದು ಭಾರತದ ಆತ್ಮಕ್ಕೆ ಗಾಯ ಆಗ್ತದೆ. ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಒಂದು ಅಂತ ನಮ್ದೊಂದು ಒಗ್ಗಟ್ಟನ್ನ ತೋರಿಸ್ಕೋಬೇಕಾದಂತ ಸಂದರ್ಭ ಇದೆ. ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಬೆಳಿಬೇಕಾದ್ರೆ ಒಂದು ಸೌಹಾರ್ದಯುತ ವಾತಾವರಣ ಇದ್ರೆ ಮಾತ್ರ ಸಾಧ್ಯ. ಒಂದು ಸರ್ವ ಸಮಾಜೋತ್ಸವ ಅಂತಂದ್ರೆ ಜಾತ್ಯತೀತ, ಪಕ್ಷಾತೀತ, ಧರ್ಮಾತೀತವಾದಂತ ಒಂದು ಸಂಗತಿಗಳೊಂದಿಗೆ ನಾವೆಲ್ಲ ಒಟ್ಟಾಗಬೇಕು. ಒಂದು ಸಾಮರಸ್ಯವನ್ನ ಬಿತ್ತುವಂತಹ, ಸೌಹಾರ್ದತೆಯನ್ನ ಬಿತ್ತುವಂತಹ ಮತ್ತು ಪ್ರೀತಿ ಪ್ರೇಮವನ್ನ ಬಿತ್ತುವಂತಹ ಒಂದು ಕೇಡಿಲ್ಲದ ಸಮಾಜವನ್ನ ಕಟ್ಟುವಂತಹ ಕೊಪ್ಪ ಪಟ್ಟಣದ ಮಹಾಜನತೆಯ ಪ್ರಯತ್ನ ನಿಜಕ್ಕೂ ಸಹ ಪ್ರಶಂಸನೀಯವಾದಂಥದ್ದು. ವಿವಿಧತೆಯಲ್ಲಿ ಏಕತೆ ಅನ್ನೋದೇ ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಬದುಕು, ನಮ್ಮ ಇರುವ ರೀತಿ, ನಮ್ಮ ನಾಡು, ನಮ್ಮ ಭಾಷೆ ಎಲ್ಲವೂ ವಿವಿಧತೆಯಲ್ಲಿ ಏಕತೆ. ಹಾಗಾಗಿ ಎಲ್ಲ ಭಾಷೆಗಳು, ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು, ಎಲ್ಲ ಮತಗಳು, ಎಲ್ಲ ಭಾವನೆಗಳು, ಎಲ್ಲ ಬಣ್ಣಗಳು ಎಲ್ಲವೂ ಒಗ್ಗಟ್ಟಾಗಿ ಏಕತೆಯಿಂದ ಸಾಗುವ ಒಂದು ಸಮಾಜೋತ್ಸವವೇ ಸರ್ವ ಸಮಾಜೋತ್ಸವ. ಇದನ್ನ ಪ್ರತಿದಿನವೂ ನಾವು ಬದುಕಿನಲ್ಲಿ ನಾವೆಲ್ಲ ಧರ್ಮಗಳನ್ನ ಅನುಸರಿಸುವವರಿದ್ದಾರೆ, ಎಲ್ಲ ಜಾತಿಗಳನ್ನ ಅನುಸರಿಸಿದ್ದಾರೆ, ಮತಗಳನ್ನ ಅನುಸರಿಸಿದ್ದಾರೆ, ಭಾಷೆಗಳನ್ನು ಒಗ್ಗಟ್ಟಾಗಿ ಬದುಕುವ ಒಂದು ಸಂದೇಶವನ್ನ ಈ ಸರ್ವ ಸಮಾಜೋತ್ಸವ ಕೊಡ್ತಾ ಇದೆ. ಇದರಲ್ಲಿ ಕೊಪ್ಪ ತೀರ್ಥಹಳ್ಳಿ ಅಂತಲ್ಲ, ಇಡೀ ನಾಡಿನ ಜನ ಒಂದು ಉದ್ದೇಶವನ್ನ, ಒಂದು ಗುರಿಯನ್ನ, ಏನಂದ್ರೆ ಏಕತೆಯಲ್ಲಿ ಶಕ್ತಿ ಇದೆ, ಸರ್ವ ವಿವಿಧತೆಯನ್ನ ಒಟ್ಟುಗೂಡಿಸಿ ಏಕತೆಯಲ್ಲಿ ಬದುಕುವ ಒಂದು ಸಂದೇಶವನ್ನ ಇವತ್ತು ಸರ್ವ ಸಮಾಜೋತ್ಸವ ಕೊಡ್ತಿದೆ. ನಾಡಿನಾದ್ಯಂತದಿಂದ ಹಲವಾರು ಪ್ರಗತಿಪರರು, ಬುದ್ಧಿಜೀವಿಗಳು ಈ ಸಮಾಜೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಎಲ್ಲರೂ ಒಂದು ಸಂದೇಶ ಏನು ಅಂದ್ರೆ, ಎಲ್ಲರೂ ಒಗ್ಗಟ್ಟಾಗಿ ಬದುಕೋಣ, ಶಾಂತಿಯಿಂದ ಬದುಕೋಣ, ಸದ್ಭಾವನೆಯಿಂದ ಬದುಕೋಣ, ಸಮಾಜವಾದವನ್ನ ಅಳವಡಿಸ್ಕೊಳ್ಳೋಣ, ಸಮಾನತೆಯನ್ನು ಹೊಂದೋಣ, ಸರ್ವರ ಸ್ವಾತಂತ್ರ್ಯಕ್ಕಾಗಿ ಆಶಿಸೋಣ, ನಾಡು, ನುಡಿ, ನೆಲ ಜಲಗಳ ಆಶಯಗಳನ್ನು ಜನರಿಗೆ ತಲುಪಿಸೋಣ ಅನ್ನೋದೇ ಇದರ ಉದ್ದೇಶ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ನಾವೆಲ್ಲ ಒಂದು ಅಂತ ಮರೆತು ಹೋಗಿದ್ದದನ್ನು ಮತ್ತೆ ನೆನಪು ಮಾಡಲಿಕ್ಕೆ ಬೇಕಾಗಿ ಈ ಸರ್ವ ಸಮಾಜೋತ್ಸವ. ಬಹಳ ಸರಳವಾಗಿ ಹೇಳಿದೆ, ನಾವೆಲ್ಲರೂ ಒಂದು ಅನ್ನೋದು ನಮಗೆ ಮರ್ತೋಗಿದೆ. ನಾವು ಭಾಷೆಯಲ್ಲಿ, ಪಕ್ಷದಲ್ಲಿ, ಜಾತಿಯಲ್ಲಿ, ಸಿದ್ಧಾಂತದಲ್ಲಿ, ಆಚರಣೆಯಲ್ಲಿ ನಮ್ಮನ್ನು ಒಡೆಯುವ ಕೆಲಸ ಆಗ್ತಾ ಇರಬೇಕು ಅಂತಿದ್ರೆ, ಮತ್ತು ಬೇರೆ ಬೇರೆ ಆಗಿರುವುದೇ ಸತ್ಯ ಅನ್ನೋ ಭ್ರಮೆಯನ್ನು ತುಂಬಿರಬೇಕು ಅಂತಾದ್ರೆ, ನಾವೆಲ್ಲ ಒಂದಾಗಿದ್ದೇವೆ, ನಾವೆಲ್ಲ ಒಟ್ಟಾಗಿದ್ದೇವೆ, ಬೇರೆ ಬೇರೆ ಭಿನ್ನತೆಗಳ ನಡುವೆಯೂ ನಾವು ಒಂದಾಗಿದ್ದೇವೆ. ಇದು ನಿಜವಾದ ಭಾರತ ಅಂತ ತೋರಿಸುವುದಕ್ಕೆ ಇದೊಂದು ಸರ್ವ ಸಮಾಜೋತ್ಸವ ಇದೆ. ಇವತ್ತಿನ ಅನಿವಾರ್ಯತೆಯಲ್ಲಿ ಇದು ಒಂದು ಬಹಳ ಪ್ರಾಮುಖ್ಯವಾದಂತಹ ಕಾರ್ಯಕ್ರಮ. ಅದು ಕೊಪ್ಪದಲ್ಲಿ ಇವತ್ತು ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ಈ ದೇಶದಲ್ಲಿ ಇವತ್ತು ದ್ವೇಷ ಹೋಗ್ಬೇಕು, ಪ್ರೀತಿ ಕಾಣಬೇಕು, ಮಮತೆ ಕಾಣಬೇಕು, ಮಾನವೀಯತೆ ಕಾಣಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ನಿಮಿಷ ಮಲ್ನಾಡು ಕರಾವಳಿ ಇವತ್ತು ಈ ಸಂಘಟನೆಯವರು, ಒಕ್ಕೂಟ ಸಂಘಟನೆಯವರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವು ಸಂಪೂರ್ಣವಾಗಿ ಇವತ್ತು ಈ ಭಾಗದ ಅಲ್ಲಿ ಇವತ್ತು ಒಂದು ರೀತಿಯ ದ್ವೇಷ ಭಾವನೆಗಳನ್ನು ಹರಡುವಂತ ವಿಚಾರಗಳನ್ನೇ ಕಾಣ್ತೇವೆ ಬಿಟ್ರೆ ಈ ಪರಿಸರದ ಅಭಿವೃದ್ಧಿಗೋಸ್ಕರ ಯಾವ ಚಿಂತನೆ ನಡೆಯುವುದಿಲ್ಲ. ಆದ್ರೆ ಮಲ್ನಾಡು ಮತ್ತು ಕರಾವಳಿ ಈ ಒಕ್ಕೂಟದ ಉದ್ದೇಶ ಏನು ಅಂತ ಹೇಳಿದ್ರೆ, ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಅಭಿವೃದ್ಧಿ ಇರ್ತದೆ. ಹಾಗಾಗಿ ಅಭಿವೃದ್ಧಿಯ ಬಗ್ಗೆ ಕೂಡ ಚಿಂತನೆಗಳಾಗಬೇಕು. ನಂತರ ನಮ್ಮ ಇತಿಹಾಸವನ್ನ ನಾವು ತಿಳ್ಕೊಳ್ಬೇಕು. ಅದರ ಮುಖಾಂತರ ನಾವೆಲ್ಲರೂ ಕೂಡ ಈ ದೇಶದ 140 ಕೋಟಿ ಜನ ಕೂಡ ನಾವು ಪರಸ್ಪರ ಅನ್ಯೋನ್ಯತೆಯಿಂದ ಬದುಕುವಂತ ಅವಕಾಶಗಳಾಗಬೇಕು. ನಾವೆಲ್ಲ ಒಂದು ಕುಟುಂಬದ ಜನ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ನಾನು ಅವರಿಗೆ ಅಭಿನಂದನೆ ಸಲ್ಲಿಕೆ ಮಾಡ್ತೇನೆ. ಎಲ್ಲರ ಕೈಯಲ್ಲಿರೋ ಧ್ವಜದ ಬಣ್ಣ ನೋಡಿ ನೀವು, ಒಂದು ನಮ್ಮ ತ್ರಿವರ್ಣ ಧ್ವಜ ಇದೆ, ಎರಡನೇದು ಭಾರತದಲ್ಲಿರುವ ಎಲ್ಲ ಬಹುಬಣ್ಣಗಳು ಇಲ್ಲಿ ಕಾಣ್ತದೆ. ಭಾರತದ ಆತ್ಮವೇ ಬಹುಬಣ್ಣ, ಭಾರತದ ಆತ್ಮವೇ ಬಹು ಆಹಾರ, ಭಾರತದ ಆತ್ಮವೇ ಬಹು ಭಾಷೆ. ಇದಕ್ಕೆ ಯಾವುದಕ್ಕೆ ಗಾಯ ಆದರೂ ಕೂಡ, ಒಂದು ಬಣ್ಣಕ್ಕೆ ಗಾಯ ಆದರೂ ಕೂಡ ಅದು ಭಾರತದ ಆತ್ಮಕ್ಕೆ ಗಾಯ ಆಗ್ತದೆ. ಹಾಗಾಗಿ ಅದೆಲ್ಲವನ್ನು ಸಮೀಕರಿಸಿಕೊಂಡು
ಅದರೆಲ್ಲವನ್ನು ಒಟ್ಟಿಗೆ ಸೇರಿಸಿಕೊಂಡು ಬದುಕುವುದೇ ಭಾರತದ ಆತ್ಮರಕ್ಷಣೆ. ಅದನ್ನ ಇವತ್ತು ಇಲ್ಲಿ ಮಲೆನಾಡು ಮತ್ತು ಕರಾವಳಿ ಅಭಿವೃದ್ಧಿ ವೇದಿಕೆಯವರು ಸುಧೀರ್ ಮುರೋಳಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಅದ್ಭುತವಾದಂತಹ ಒಂದು ಸುಂದರ ಕಾರ್ಯಕ್ರಮ ಇದು. ಕರ್ನಾಟಕದ ರಾಜ್ಯದ ಎಲ್ಲ ಕಡೆ ಇಂತಹ ಕಾರ್ಯಕ್ರಮಗಳು ಆಗಬೇಕು ಅಂತ ಆಶಿಸ್ತಾರೆ. ರಾಜಕಾರಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕಿ ಜಾತಿ ಮತ ಹಣದ ರಾಜಕಾರಣ ಜಾಸ್ತಿಯಾಗಿ ದ್ವೇಷ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಮಾಜದಲ್ಲಿ ಸಾಮರಸ್ಯವನ್ನು ಉಂಟು ಮಾಡುವಂತಹ ದೃಷ್ಟಿಯಿಂದ ಎಲ್ಲ ಸಮಾಜರು ಸೇರಿ ಕಾರ್ಯಕ್ರಮ ಮಾಡೋದ್ರಿಂದಾಗಿ ಒಂದು ಒಳ್ಳೆ ಸಂದೇಶ, ಶಾಂತಿ ಸೌಹಾರ್ದ ಸಾಮರಸ್ಯ ನೆಲೆಸಿದಂತ ಸಂದರ್ಭದಲ್ಲಿ ಅಭಿವೃದ್ಧಿಗೂ ಕೂಡ ಪೂರಕವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ದೊಡ್ಡ ಮಟ್ಟದಲ್ಲಿ ಸರ್ವ ಸಮಾಜೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಕೂಡ ನೀವು ಕೂಡ ಭಾಗವಹಿಸಿದ್ರೆ ಹೇಗೆ ಸರ್? ಏನು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ರೆ ಸರ್? ಇದು ನಮ್ದು ಕುವೆಂಪು ವಿಶ್ವ ಮಾನವ ಸಂದೇಶ ಸಾರಿದ, ಕುವೆಂಪು ಅವರು ಉಸಿರಾಡಿದ ಓಡಾಡಿದ ನೆಲ, ಸರ್ವ ಜನಾಂಗದ ಸಹಬಾಳ್ವೆ ಇಲ್ಲಿ ನಡಿಬೇಕಾದ್ದು ಈ ಊರಲ್ಲಿ. ಈಗ ಕೆಲವು ರಾಜಕೀಯ ಹಿತಾಸಕ್ತಿಗಳಿಂದ ಜನರು ಧರ್ಮ ಇದರಲ್ಲಿ ಬೇರೆ ಮಾಡೋದ್ರಿಂದ ನಾವೆಲ್ಲರೂ ಒಂದೇ ಒಂದು ಭಾರತೀಯ ರಾಷ್ಟ್ರಧ್ವಜದ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಒಂದು ಅಂತ ನಮ್ದೊಂದು ಒಗ್ಗಟ್ಟನ್ನ ತೋರಿಸ್ಕೋಬೇಕಾದಂತ ಸಂದರ್ಭ ಇದೆ. ಆ ಕಾರಣದಿಂದ ಇವತ್ತು ಏನು ಮಾಡಿದ್ದಾರೆ ಇದರಲ್ಲಿ ನಾವು ಭಾಗವಹಿಸ್ತೀವಿ. ಸರ್, ಈಗ ಕೆಲವೊಂದು ಹಲವು ಬೇಡಿಕೆಗಳನ್ನ ಇಟ್ಕೊಂಡು ಇದನ್ನ ಸರ್ವ ಸಮಾಜೋತ್ಸವದಲ್ಲೂ ಕೂಡ ಭಾಗಿಯಾಗಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಸರ್, ಯಾವ ಬೇಡಿಕೆಗಳು? ಈಗ ನಮ್ಮ ಅನೇಕ ಸಮಸ್ಯೆಗಳಿದೆ. ಪ್ರಮುಖವಾಗಿ ಇವತ್ತು ಈ ಜಾತಿ ಧರ್ಮಗಳ ನಡುವೆ ಏನ್ ಬಿಕ್ಕಟ್ಟು ಇದು ಮಾಡಿದ್ದಾರೆ, ಇದರ ಸಾಮರಸ್ಯ ಸಾರುವಂತದ್ದು ಮೊದಲಾಗಬೇಕು. ಸೌಹಾರ್ದ, ಸ್ನೇಹ ಮತ್ತು ನಮ್ಮಲ್ಲಿ ಏನು ಸಮಾಜದಲ್ಲಿ ಭ್ರಷ್ಟಾಚಾರ ಇದೆ ಅಥವಾ ಸಮಸ್ಯೆಗಳಿದ್ದಾವೆ, ಈ ಸಮಸ್ಯೆಗಳನ್ನು ಕೂಡ ನಾವೆಲ್ಲ ಒಟ್ಟಾಗಿ ಇದ್ರ ಮೂಲಕ ನಾವು ಸರಿಪಡಿಸ್ಕೋಬೇಕು, ಇದರಲ್ಲಿ ಗೆಲ್ಲಬೇಕು, ನಾವು ನಮ್ಮ ಸಮಾಜವನ್ನು ಸಮೃದ್ಧಿಗೊಳಿಸ್ಬೇಕು ಅನ್ನೋದೇ ಇದು. ಸರ್ವ ಸಮಾಜೋತ್ಸವ ಉದ್ದೇಶ ಏನಂದ್ರೆ ಕರಾವಳಿ ಮಲೆನಾಡಿಗೆ ಸಂಬಂಧಪಟ್ಟಂತಹ ಕೆಲವಷ್ಟು ಘಟನೆಗಳನ್ನ ನೀವು ಹಿಂದೆಲ್ಲ ನೋಡ್ತಾ ಇದ್ದೀವಿ. ನಾವಾಗಿ ಒಂದು ಸಮಾಜವನ್ನು ಕಟ್ಟಬೇಕು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅನ್ನೋ ದೃಷ್ಟಿನೇ ಮುಖ್ಯವಾದ ಧ್ಯೇಯ. ಅದ್ರ ಜೊತೆಗೆ ಈ ಕ್ಷೇತ್ರಕ್ಕೆ ಮಲೆನಾಡಿಗೆ ಏನಾಗ್ಬೇಕು ಅನ್ನೋದು ಒಕ್ಕೊತ್ತಾಯಗಳನ್ನ ನಾವು ಇವತ್ತು ಮಾಡ್ತಾ ಇದೀವಿ. ಈ ಕ್ಷೇತ್ರಕ್ಕೆ ನಮಗೇನು ಒಂದು ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಒಂದು ಹಾಲಿನ ಘಟಕ ಬೇಕು. ಇಲ್ಲಿ ವನ್ಯಜೀವಿ ಸಂಘರ್ಷ, ಮಾನವ ವನ್ಯಜೀವಿ ಸಂಘರ್ಷ ತುಂಬಾ ಹೆಚ್ಚಾಗ್ತಿದೆ. ಕಾಡಾನೆ ದಾಳಿ ಅಥವಾ ಈ ಕಾಡುಕೋಣ ದಾಳಿಗೆಲ್ಲ ನಮ್ಗೆ ಪರಿಹಾರ ಕೊಟ್ಟಾಗೆ ಹಾವು ಇತರೆ ಕಚ್ಚಿದಾಗ ಯಾವಾಗ ಮನುಷ್ಯರು ಸಾಯ್ತಾರೋ ಅದಕ್ಕೂ ಕೂಡ 50 ಲಕ್ಷ ಪರಿಹಾರವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಂತ ಹಕ್ಕೊತ್ತಾಯಗಳನ್ನ ಇವತ್ತು ನಾವು ಮಾಡ್ತೀವಿ. ಭಾರತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಹಲವು ಭಾಷೆ, ಹಲವು ಧರ್ಮಗಳು, ಹಲವು ಜಾತಿ, ಈ ತರದ್ದೆಲ್ಲ ಇದೆ. ಇತ್ತೀಚಿನ ದಿನಗಳಲ್ಲಿ ಒಂದು ದ್ವೇಷದ ವಾತಾವರಣ ಎಲ್ಲ ಕಡೆ. ಒಂದು ಧರ್ಮ ಕಂಡ್ರೆ ಒಂದು ಧರ್ಮಕ್ಕಾಗಲ್ಲ. ಅದರಿಂದ ಆ ತರದ ಇದು ಒಂದು ವಾತಾವರಣ ಇರಬಾರ್ದು. ಎಲ್ಲರೂ ಸೌಹಾರ್ದಯುತವಾಗಿ ಬೆಳಿಬೇಕು. ಭಾರತ ಬೆಳಿಬೇಕಾದ್ರೆ, ಭಾರತ ಅಭಿವೃದ್ಧಿ ಆಗ್ಬೇಕಾದ್ರೆ, ಜನಗಳ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಬೆಳಿಬೇಕಾದ್ರೆ ಒಂದು ಸೌಹಾರ್ದಯುತ ವಾತಾವರಣ ಇದ್ರೆ ಮಾತ್ರ ಸಾಧ್ಯ. ಊರಲ್ಲಾದ್ರೂ ಅಷ್ಟೇ, ನಾವು ಎಷ್ಟೋ ಜಾತಿ ಜನಗಳಿದೀವಿ, ಎಷ್ಟೋ ಧರ್ಮ, ಒಬ್ಬೊಬ್ಬರು ಮನೇಲಿ ಒಂದೊಂದು ಆಚರಣೆ ಇದೆ. ಆದ್ರೆ ಭಾರತೀಯರಾಗಿ, ಕರ್ನಾಟಕದವರಾಗಿ, ಕನ್ನಡಿಗರಾಗಿ ನಾವೆಲ್ಲ ಒಂದಾಗಿ ಬಾಳ್ಬೇಕು ಅನ್ನೋ ಉದ್ದೇಶದಿಂದನೇ ಇದು. ಮತ್ತೆ ಇದು ಕರಾವಳಿ ಒಕ್ಕೂಟದವರು, ಮಲೆನಾಡು, ಇನ್ನು ಸಾಮಾಜಿಕ ಕೆಲವು ಕಾರ್ಯಕ್ರಮಗಳನ್ನ ಅಥವಾ ನಮ್ಮೂರಿಗೆ ಏನ್ ಬೇಕು ಡಿಮ್ಯಾಂಡ್ ಮಾಡೋಂಥದ್ದು, ಅಥವಾ ಕರಾವಳಿಗೆ ಈ ತರದ ಡೆವಲಪ್ಮೆಂಟ್ ಆಗಿ ನಮಗೆ ಆರ್ಥಿಕವಾಗಿ ನಾವೇನು ಹೇಗೆ ಪ್ರಗತಿ ಹೊಂದಬೇಕು ಅನ್ನೋದು ಸರ್ಕಾರದ ಗಮನಕ್ಕೆ ತರೋಂಥದ್ದು, ಈ ರೀತಿ ಎಲ್ಲ ಕನ್ಸ್ಟ್ರಕ್ಟಿವ್ ಐಡಿಯಾಸ್ ಕೊಡಬೇಕು ಅಂತ ಇದ್ರ ಉದ್ದೇಶ. ಒಂದು ಸರ್ವ ಸಮಾಜೋತ್ಸವ ಅಂತಂದ್ರೆ ಜಾತ್ಯತೀತ, ಪಕ್ಷಾತೀತ, ಧರ್ಮಾತೀತವಾದಂತ ಒಂದು ಸಂಗತಿಗಳೊಂದಿಗೆ ನಾವೆಲ್ಲ ಒಟ್ಟಾಗಬೇಕು. ಆ ಮೂಲಕ ನಾವೆಲ್ಲರೂ ಭಾರತೀಯರು ಎನ್ನುವುದನ್ನು ಸಂತತವಾದ ಅಭಿಪ್ರಾಯವನ್ನ ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಮಲೆನಾಡು ಕರಾವಳಿ ಜನಪರ ಒಕ್ಕೂಟದಿಂದ ಒಂದು ಹೊಸ ಇನಿಷಿಯೇಷನ್ ಪ್ರಾರಂಭ ಮಾಡಿದ್ದೀವಿ. ಆದ್ರಿಂದ ಇದೊಂಥರ ಒಂದು ಹೊಸ ಪ್ರಯೋಗ ಯಶಸ್ವಿ ಆಗುತ್ತೆ ಅಂತ ಹೇಳಿ ಒಂದು ವಿಶ್ವಾಸ ಇದೆ. ಸರ್, ಮಲೆನಾಡು ಮತ್ತು ಕರಾವಳಿ ಭಾಗದ ಒಂದು ಕೆಲವೊಂದು ಇಶ್ಯೂಗಳನ್ನ ಇಟ್ಕೊಂಡು ನಾವು ಹೌದು, ನಮ್ಮ ಮೇಜರ್ ಇಶ್ಯೂಸ್ ಇಲ್ಲಿರ್ತಕ್ಕಂಥ ನೆಲವಾಸಿಗಳ ವಿಚಾರಗಳು, ಇಲ್ಲಿಯ ಭವಿಷ್ಯದ ಯುವಕರ ಬದುಕಿನ ಪ್ರಶ್ನೆಗಳು, ಇವುಗಳನ್ನೆಲ್ಲ ಮುನ್ನೆಲೆಯಾಗಿ ಇಟ್ಟುಕೊಂಡು ಕಾರ್ಯಕ್ರಮ. ಥ್ಯಾಂಕ್ ಯು. ಸರಳವಾಗಿ ಹೇಳುದಿದ್ರೆ ಈ ಕಾಲದ ಅನಿವಾರ್ಯತೆ ಅದನ್ನ ಮಲೆನಾಡು ಜನಪರ ವೇದಿಕೆ, ಕರಾವಳಿ ಮಲೆನಾಡು ಜನಪರ ವೇದಿಕೆ ಇದನ್ನು ಮಾಡಿ ತೋರಿಸಿದ ಕಾಲದ ಅನಿವಾರ್ಯತೆಗೆ ಈ ವೇದಿಕೆ ಸ್ಪಂದಿಸಿದೆ. ಎಲ್ಲರೂ ಕೂಡ ಸಮಾನತೆ ಮತ್ತು ಸಮಾನತೆ ಮತ್ತು ಈ ಸಂತ ಪರಂಪರೆಯ ತತ್ವಗಳನ್ನ ಅಳವಡಿಸಿಕೊಂಡು ಬದುಕಿದರೆ ಭಾರತ ಬಲಿಷ್ಠ ರಾಷ್ಟ್ರ ಆಗ್ತದೆ. ಯಾವೂರಿಂದ ಬಂದಿದ್ದೀರಾ ಸರ್ ಈ ಕಾರ್ಯಕ್ರಮಕ್ಕೆ? ನಾನು ಮಂಗಳೂರು. ಆರೋಗ್ಯದ ಸೂಚ್ಯಂಕದಿಂದ ಹಿಡಿದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸೂಚ್ಯಂಕದಿಂದ ಹಿಡಿದು ಎಲ್ಲದರಲ್ಲೂ ಕೂಡ ಭಾರತ ಹಿಂದೆ ಬೀಳ್ತಾ ಇದೆ. ಹಾಗೆ ಇದೆಲ್ಲವನ್ನು ಗಮನಿಸಿದಂತಹ ಸಂದರ್ಭದಲ್ಲಿ
ನಾವು ಆ ರೀತಿಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಪ್ರಯತ್ನ. ಇದ್ರ ಬಗ್ಗೆ ಯುವಕರು ಕೂಡ ಸ್ವಲ್ಪ ಗಮನ ಹರಿಸಬೇಕು ಅಂತ ನನ್ನ ಭೇದ ಭಾವ ಇಲ್ಲದೆ ಯಾವುದೇ ಬೇಲಿಗಳನ್ನು ಹಾಕದೆ ನಾವು ಒಟ್ಟಾಗಿ ಬಾಳಿ ಪ್ರೀತಿಯಿಂದ ಬದುಕೋಣ ಅನ್ನೋದೇ ಮುಖ್ಯ ಧ್ಯೇಯವನ್ನು ಇದರಲ್ಲಿಟ್ಕೊಂಡು ನಮಗೆಲ್ಲ ಒಂದೇ ಭೂಮಿ, ಒಂದೇ ಆಕಾಶ, ಒಂದೇ ಗಾಳಿ ಅನ್ನುವಂತ ಬಯಲಿನಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಸರ್ ಈ ಕಾರ್ಯಕ್ರಮಕ್ಕೆ ಯಾವ್ಯಾವ ಭಾಗದಿಂದ ಬಂದಿದ್ದಾರೆ ಸರ್? ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಎನ್ನಾರ್ಪುರ, ಕೊಪ್ಪ, ಶೃಂಗೇರಿಯಿಂದ ಅತಿ ಹೆಚ್ಚಾಗಿ ಬಂದಿದ್ದಾರೆ. ಹಾಗೆ ತೀರ್ಥಹಳ್ಳಿ, ಮೂಡಿಗೆರೆ, ಉಡುಪಿ, ಕೆಲವು ನಮ್ಮ ಜಿಲ್ಲೆ ಎಲ್ಲ ಭಾಗಗಳಿಂದ ಬಂದಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.